ನಮಸ್ಕಾರ ಸ್ನೇಹಿತರೆ. ಈ ಬೇಸಿಗೆಗೆ ಒಂದೊಳ್ಳೆ ಕುದಿನ ಜ್ಯೂಸ್ ಮಾಡೋದಾಗ ಅಂತ ನಾನು ನಿಮ್ಗೆ ಹೇಳ್ಕೊಡೋಣ ಅಂತ ಇದ್ದೀನಿ. ಇದು ಮಾಡಿ ಕುಡಿದ್ರೆ ನಿಮ್ಮ ಬಾಡಿ ದಿನವೆಲ್ಲ ಕೂಲ್. ಇದು ಹೇಗಪ್ಪ ಮಾಡಬೇಕು, ಏನ್ ಬೇಕು ಅಂದ್ರೆ ಒಂದಿಷ್ಟು ಶುಂಠಿ, ಆಮೇಲೆ ಒಂದಿಷ್ಟು ಉಪ್ಪು, ಒಂದಿಷ್ಟು ಏಲಕ್ಕಿ, ಸ್ವಲ್ಪ ಪೆಪ್ಪರ್ ಪೌಡರ್, ಆಮೇಲೆ ಮೇನ್ ನೋಡಿ ಇದೇ ಬೇಕಾಗಿರೋದು ಪುದೀನ. ಒಂದು 10 ದಿನ ಎಲೆಷ್ಟು ತಗೊಂಡು ಕಟ್ ಮಾಡಿಕೊಳ್ಳಿ. ಇದನ್ನೆಲ್ಲ ಒಂದು ಮಿಕ್ಸಿಗೆ ಹಾಕೋಬೇಕು. ಮಿಕ್ಸಿಗೆ ಹಾಕೊಂಡು ಅದಕ್ಕೆ ಎಷ್ಟು ಬೇಕಷ್ಟು ವಾಟರ್ ಹಾಕೊಂಡು ಶುಗರ್ ಎಷ್ಟು ಬೇಕಷ್ಟು ಹಾಕೊಂಡು ರುಬ್ತಾ ಇರಬೇಕು. ಆ ರುಬ್ಬೋದು ಆದ್ಮೇಲೆ ನಿಮಗೆ ಈ ರೀತಿ ಕಾಣುತ್ತೆ. ಆಮೇಲೆ ನಿಮ್ಗೆ ಎಷ್ಟು ಲೀಟರ್ ಲೆಮನ್ ಜ್ಯೂಸ್ ಅವಶ್ಯಕತೆ ಇರುತ್ತೆ, ಎಷ್ಟು ಇರುತ್ತೆ ಅಷ್ಟು ವಾಟರ್ ಹಾಕೊಂಡು ಲೆಮನ್ ಕುಯ್ದು ಹಾಕೊಂಡು ಅದಕ್ಕೆ ಹಿಂಡಿಬಿಟ್ಟು ಇನ್ನೇನ್ ಮಾಡ್ತಿರಲಿ ಹಾಕಿ ಮತ್ತೆ ಮಿಕ್ಸಿಗೆ ಹಾಕಿ ರುಬ್ಬಬೇಕು. ಅದನ್ನ ನೋಡಿ ಅದು ಫುಲ್ ಗ್ರೈಂಡ್ ಆಗುತ್ತೆ. ಆಮೇಲೆ ಲೋಟ ತಗೊಳ್ಳಿ, ನಿಮ್ಗೆ ಐಸ್ ಬೇಕಾದ್ರೆ ಐಸ್ ಹಾಕೊಳ್ಳಿ. ಆಯ್ತಾ, ನಿಮಗೆ ಕೂಲ್ ಬೇಡ, ಐಸ್ ಬೇಡ ಅಂದ್ರೆ ಹಾಕೊಳ್ಳೋ ಅವಶ್ಯಕತೆ ಇರಲ್ಲ. ನಿಮಗೆ ತುಂಬಾ ಕೂಲ್ ಬೇಕು ಅಂದ್ರೆ ಐಸ್ ಹಾಕೊಳ್ಳಿ. ಆಮೇಲೆ ನೋಡಿ ಯಾವ ತರ ಕಾಣ್ತಾ ಇದೆ, ಯಾವ ತರ ಬರ್ತಾ ಇದೆ, ಹಿಂಗೆ ಸೋಸಿಕೊಂಡು ಆಮೇಲೆ ನೋಡಿ ಅಡಿಷನಲಿ ನಿಮ್ಗೆ ಇನ್ನೂ ಬಾಡಿ ಕೂಲ್ ಆಗ್ಬೇಕಂದ್ರೆ ಈ ಸಬ್ಜಾ ಹಾಕಬೇಕನ್ರಿ. ಈ ಸಬ್ಜಾನ ಕಾಮಕಸ್ತೂರಿ ಬೀಜ ಅಂತ ಅಂತಾರೆ. ಇದು ನಿಮ್ಮ ಬಾಡಿನ ದಿನವೆಲ್ಲ ಕೂಲ್ ಆಗಿರೋದಕ್ಕೆ ಸಹಾಯ ಮಾಡುತ್ತೆ. ಈ ಕುದಿನ ಎಲೆನೂ ಅಷ್ಟೇ ನಿಮ್ಮ ಬಾಡಿನ ಆದಷ್ಟು ಕೂಲ್ ಆಗಿ ಇರುತ್ತೆ. ಆಮೇಲೆ ಈ ರೀತಿ ನೀವು ಈ ತರ ಡಿಸೈನ್ ಮಾಡ್ಕೊಂಡ್ರೆ ನೋಡಕ್ ತುಂಬಾ ಚೆನ್ನಾಗಿ ಕಾಣುತ್ತೆ. ಆಮೇಲೆ ನೀವು ಕುಡಿತಾ ಇದ್ರೆ ನಿಮಗೆ ಒನ್ ಮೋರ್ ಅನ್ನೋದ್ರಲ್ಲಿ ಮಾತೇ ಇರಲ್ಲ. ಆದ್ರಿಂದ ಈ ಪುದೀನ ಲೆಮನ್ ಜ್ಯೂಸ್ ಕುಡಿಯೋದ್ರಿಂದ ನೀವು ದಿನವಿಡೀ ಉಲ್ಲಾಸವಾಗಿರ್ಬೋದು. ಏನಂತೀರಾ? ನನಗಂತೂ ತುಂಬಾ ಇಷ್ಟ ಆಯ್ತು. ನೀವು ಇದೇ ರೀತಿ ಟ್ರೈ ಮಾಡಿ. ನಿಮಗೆ ಏನು ಅನಿಸ್ತು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ.